ಹಾಯ್ ಎವ್ರಿವನ್. ಸಣ್ಣ ಹೋಟೆಲ್ಗಳಲ್ಲಿ ಹಾಗೂ ಕೇಟ್ರಿಂಗ್ಗಳಲ್ಲಿ ಕೊಡುವಂಥ ಪಲಾವ್ ನೀವು ತಿಂದಿರ್ತೀರಾ. ಜಾಸ್ತಿ ಮಸಾಲೆ ಇಲ್ಲದೆ ಇದ್ರೂ ಎಷ್ಟು ರುಚಿ ಇರತ್ತೆ ಅಲ್ವಾ? ಸೇಮ್ ಅದೇ ರುಚಿ ಬರೋ ಹಾಗೆ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸೇವ್ ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೇಲಿ ಮಾಡ್ಕೊಳ್ಳೋ ಪಲಾವ್ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಏನೇನು ಮಸಾಲೆಗಳನ್ನು ಹಾಕ್ಕೊಳ್ತೀವಿ. ಆದರೆ ಈ ಪಲಾವ್ಗೆ ಎಕ್ಸ್ಟ್ರಾ ಮಸಾಲೆಗಳೇನೂ ಹಾಕ್ಕೊಳ್ದೇನೆ ಸಿಂಪಲ್ಲಾಗಿ ಮಾಡಿಕೊಂಡು ನೀರು ಚಟ್ನಿ ಜೊತೆ ತಿಂತಾ ಇದ್ರೆ ಏನು ರುಚಿ ಅಂತೀರಾ? ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮಸಾಲೆ ರುಬ್ಕೊಳ್ಳೋಣ. ಅದಕ್ಕೆ ಜಾರ್ಗೆ ಅರ್ಧ ಕಪ್ಪಷ್ಟು ತುರಿದಿರೋ ಫ್ರೆಶ್ ಕಾಯಿನ ತೊಗೊಂಡಿದ್ದೀನಿ. ಇದಕ್ಕೆ ಕಾಯಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತಗೊಳ್ಳಿ. ನಂತರ 2 ಸಣ್ಣ ಉಂಡೆಯಷ್ಟು ಬೆಳ್ಳುಳ್ಳಿ, ಹೆಚ್ಕೊಂಡ 1 ಇಂಚಷ್ಟು ಶುಂಠಿ. ಈಗ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು, ಒಂದು 8ರಿಂದ 10 ಹಸಿಮೆಣಸು ಬೇಕಾಗತ್ತೆ. ಹಾಗೆ 2 ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳು. ಇದಕ್ಕೆ ಯಾವುದೇ ಪೌಡರ್ನ ಬಳಸ್ತಾ ಇಲ್ಲ, ಎಲ್ಲ ಫ್ರೆಶ್ ಮಸಾಲೆನೇ ಹಾಕೊಳ್ತಾ ಇರೋದು. ನಂತರ 1.5 ಇಂಚಷ್ಟು ಚಕ್ಕೆ, 6 ಲವಂಗ, 5 ಏಲಕ್ಕಿ. ಮಸಾಲೆ ಕ್ವಾಂಟಿಟಿನೂ ಕೂಡ ತುಂಬ ಕಡಿಮೆ ಹಾಕ್ಕೊಳ್ಬೇಕು. ಈಗ 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನಷ್ಟು ಸೋಂಪಿನ ಕಾಳು ಹಾಕೊಳ್ಳಿ. ಈ ಪಲಾವ್ಗೆ ಜೀರಿಗೆ ಮತ್ತು ಸೋಂಪಿನ ಕಾಳಿಂದ ಮೇನ್ ಫ್ಲೇವರ್ ಇರುತ್ತೆ. ಇದಕ್ಕೆ ರುಬ್ಬಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ತುಂಬ ನೈಸಾಗಿ ರುಬ್ಕೊಳ್ಬಾರ್ದು. ಈ ಮಸಾಲೆನ ಈ ರೀತಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೆ ಕುಕ್ಕರ್ಗೆ 80 ml ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ ಹಾಕಿ ಜೀರಿಗೆ ಎಲ್ಲ ಫ್ರೈ ಆದಮೇಲೆ ತೆಳುವಾಗಿ ಹೆಚ್ಕೊಂಡ 2 ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಪಲಾವ್ಗೆ ಒಗ್ಗರಣೆಗೆ ಯಾವ ಎಕ್ಸ್ಟ್ರಾ ಮಸಾಲೆಗಳನ್ನು ಹಾಕ್ಕೊಳ್ತಾ ಇಲ್ಲ. ಏನು ರುಬ್ಬಬೇಕಾದ್ರೆ ಹಾಕ್ಕೊಳ್ತೀವೋ ಅಷ್ಟೇ. ಈಗ ಜಸ್ಟ್ ಜೀರಿಗೆ ಮತ್ತು ಕಸೂರಿ ಮೇಥಿನ ಹಾಕ್ಕೊಂಡಿರೋದು ನೋಡಿ. ಈರುಳ್ಳಿ ಎಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಆಯಿತು ಅಂದರೆ ಇದಕ್ಕೆ ಹೆಚ್ಕೊಂಡ ತರಕಾರಿಗಳನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಹೆಚ್ಕೊಂಡ ಬೀನ್ಸ್, ಕ್ಯಾರೆಟ್, ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ರಾತ್ರಿ ಇಡೀ ನೆನೆಸ್ಕೊಂಡ ಬಟಾಣಿನ ಹಾಕಿದ್ದೀನಿ. ನಂತರ ಹೆಚ್ಕೊಂಡ 1 ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಟೊಮ್ಯಾಟೊ ಎಲ್ಲ ಫುಲ್ ಸಾಫ್ಟ್ ಆಗಬೇಕು. ಹಾಗೆ ತರಕಾರಿಗಳನ್ನು ಎಣ್ಣೆಯಲ್ಲಿ 1-2 ನಿಮಿಷ ಬಾಡಿಸ್ಕೊಂಡ್ರೆ ಪಲಾವ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ತರಕಾರಿಗಳನ್ನು ಇದೇ ರೀತಿ ಉದ್ದುದ್ದೇ ಹೆಚ್ಕೊಳ್ಳಿ, ಆವಾಗ ಪಲಾವ್ ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ 1-2 ನಿಮಿಷ ತರಕಾರಿಗಳನ್ನು ಬಾಡಿಸ್ಕೊಂಡ ನಂತರ ಇದಕ್ಕೆ ರುಬ್ಕೊಂಡ ಮಸಾಲೆನ ಹಾಕ್ಕೊಂಡು ಇದನ್ನು ತರಕಾರಿಗಳ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈ ಪಲಾವ್ ಸ್ಪೆಷಾಲಿಟಿನೇ ಮೈಲ್ಡ್ ಮಸಾಲೆ ರುಬ್ಬಬೇಕಾದ್ರೆ ಪುದೀನ ಆಗಲಿ ಕೊತ್ತಂಬರಿ ಆಗಲಿ ಏನು ಹಾಕೊಳ್ಳಲ್ಲ, ಆದರೂ ರುಚಿ ಇರುತ್ತೆ. ಈಗ ಈ ಮಸಾಲೆದೆಲ್ಲ ಹಸಿ ವಾಸನೆ ಹೋದ ನಂತರ ಇದಕ್ಕೆ ಅಕ್ಕಿನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 3 ಕಪ್ಪಷ್ಟು ಸೋನಾ ಮಸೂರಿ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಈ ಪಲಾವ್ಗೆ ಸೋನಾ ಮಸೂರಿ ಅಕ್ಕಿನೇ ಹಾಕ್ಕೊಳ್ಳಿ. ಬಾಸ್ಮತಿ ರೈಸ್ ಆಗಲಿ ಜೀರಾ ರೈಸ್ ಆಗಲಿ ಹಾಕ್ಕೊಳ್ಳಲ್ಲ. ಈ ಅಕ್ಕಿನ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ 3 ಕಪ್ ಅಕ್ಕಿಗೆ 6 ಕಪ್ಪಷ್ಟು ಬಿಸಿ ನೀರು ಹಾಗೆ ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ರುಬ್ಬಬೇಕಾದ್ರೆ ಹಾಕಿಲ್ಲ, ಅದರಿಂದ ಈಗ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಳ್ಳೋಣ. ಮನಸ್ಸಿಗೆ ತೃಪ್ತಿ ಕೊಡೋವಂಥ ಅಡುಗೆ ಅಂತ ಹೇಳ್ತಾರಲ್ಲ, ಆ ಲಿಸ್ಟ್ಗೆ ಈ ಪಲಾವ್ ಕೂಡ ಸೇರ್ಕೊಳ್ಳುತ್ತೆ. ನೀವೇ ನೋಡಿದ್ದೀರಾ ಎಷ್ಟು ಕಡಿಮೆ ಮಸಾಲೆಗಳನ್ನು ಬಳಸಿದ್ದೀವಿ ಅಂತ. ಆದರೂ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಮಾಡ್ಕೊಂಡ ಮೇಲೇ ಗೊತ್ತಾಗೋದು. ಮೊಸರು ಬಜ್ಜಿ ಜೊತೆಗೆ ಆಗಲಿ ಚಟ್ನಿ ಜೊತೆಗೆ ಆಗಲಿ ತುಂಬ ರುಚಿ ಇರುತ್ತೆ. ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೋಟೆಲ್ ಶೈಲಿಯ ಪಲಾವ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ ಆದ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.